ರೇಖಾ ಲಕ್ಷ್ಮಣ್ ಅರ್ಪಿಸುವ ಕಾನೂನಿನ ಕಣ್ಣಿನ ಸಂಚಿಕೆಗೆ ಸ್ವಾಗತ. ಮಾನ್ಯರೇ, ಈ ದಿನದ ವಿಷಯವು ಸರ್ಕಾರಿ ನೌಕರರು, ಅರೆ ಸರ್ಕಾರಿ ನೌಕರರು ಅಥವಾ ಪಬ್ಲಿಕ್ ಸೆಕ್ಟಾರ್ ಅಂಡರ್ಟೇಕಿಂಗ್ಸ್ ನೌಕರರು ನಿವೃತ್ತರಾದಾಗ ಅಥವಾ ನಿವೃತ್ತಿಗೆ 1 ವರ್ಷ ಇರುವಾಗ ಉದ್ಯೋಗದಾತರು ಹೆಚ್ಚುವರಿ ವೇತನ ಪಾವತಿಸಿರುವುದನ್ನು ವಸೂಲಾತಿ ಮಾಡಲು ಅವಕಾಶವಿಲ್ಲವೆಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಆದೇಶಿಸಿರುತ್ತದೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ನಿವೃತ್ತ ನೌಕರರಿಂದ ಅಥವಾ ಇನ್ನೊಂದು ವರ್ಷದಲ್ಲಿ ನಿವೃತ್ತರಾಗುವ ನೌಕರರಿಂದ ಹೆಚ್ಚುವರಿ ವೇತನ ಪಾವತಿಸಿದಲ್ಲಿ ಸರ್ಕಾರವಾಗಲಿ ಅಥವಾ ಉದ್ಯೋಗದಾತರು ಆಗಲಿ ವಸೂಲಾತಿ ಮಾಡುವಂತಿಲ್ಲ ಎಂಬ ನಿಯಮವನ್ನು ಪ್ರಕರಣ ಸ್ಟೇಟ್ ಆಫ್ ಪಂಜಾಬ್ ವಿರುದ್ಧ ರಫೀಕ್ ಮಾಸ್ ಬ್ರ್ಯಾಕೆಟ್ನಲ್ಲಿ ವೈಟ್ ವಾಷರ್ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ದಿನಾಂಕ 18/12/2014 ರೂಪಿಸಿದ್ದು, ಸದರಿ ಪೂರ್ವ ನಿರ್ದೇಶನ ಪ್ರಕರಣವನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಹಲವಾರು ಪ್ರಕರಣಗಳಲ್ಲಿ ಉಲ್ಲೇಖಿಸಿ ತೀರ್ಪು ನೀಡುತ್ತದೆ. ಈ ತೀರ್ಪನ್ನು ಉಲ್ಲೇಖಿಸಿ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ, ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯವು ಹಲವಾರು ಪ್ರಕರಣಗಳನ್ನು ಇತ್ಯರ್ಥಪಡಿಸಿದೆ. ಅಂತಹ ಒಂದು ತೀರ್ಪನ್ನು ಜೋಗೇಶ್ವರ್ ಸಾಹು ವರ್ಸಸ್ ಡಿಸ್ಟ್ರಿಕ್ಟ್ ಜಡ್ಜ್ ಕಟಕ್ 2025 INSC 449ರಲ್ಲಿ ಉಲ್ಲೇಖಿಸಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಪುನರುಚ್ಚರಿಸಿದೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಯಾವ ಪರಿಸ್ಥಿತಿಯಲ್ಲಿ ಉದ್ಯೋಗದಾತರು ಉದ್ಯೋಗಿಗಳಿಂದ ಹೆಚ್ಚುವರಿ ವಸೂಲು ಮಾಡುವುದು ಕಾನೂನಿನನ್ವಯ ಸಾಧ್ಯವಿಲ್ಲವೆಂದು ತಿಳಿಸಿದೆ. ಆ ಅಂಶಗಳು ಯಾವುವೆಂದರೆ, ಒಂದನೇದು, ನೌಕರರು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಸೇವೆಗೆ ಸಲ್ಲಿಸಿದ ನೌಕರರಾಗಿದ್ದಲ್ಲಿ. ಎರಡನೇದು, ಇನ್ನೊಂದು ವರ್ಷದಲ್ಲಿ ವಯೋನಿವೃತ್ತಿ ಹೊಂದುವ ನೌಕರರಿಂದ. ಮೂರನೇದು, ವಸೂಲಾತಿ ಆದೇಶ ಹೊರಡಿಸುವ ದಿನಾಂಕಕ್ಕೆ 5 ವರ್ಷಕ್ಕಿಂತ ಹೆಚ್ಚುವರಿ ವೇತನ ಪಾವತಿಸಿದ್ದಲ್ಲಿ. ನಾಲ್ಕನೇದು, ನೌಕರರನ್ನು ಅವರಿರುವ ಕೆಳಹಂತದ ಹುದ್ದೆಗಿಂತ ಉನ್ನತ ಹುದ್ದೆಗೆ ತಪ್ಪಾಗಿ ನಿಯೋಜಿಸಿದ ಆದೇಶದಂತೆ ಕರ್ತವ್ಯ ನಿರ್ವಹಿಸಿದ್ದಲ್ಲಿ ಅಂತಹ ನೌಕರರ ಹೆಚ್ಚುವರಿ ವೇತನವನ್ನು ವಸೂಲಾತಿ ಮಾಡುವಂತಿಲ್ಲ. ಇನ್ನು 5ನೇ ಪ್ರಕರಣದಲ್ಲಿ, ಇನ್ನಾವುದೇ ಪ್ರಕರಣದಲ್ಲಿ ನ್ಯಾಯಾಲಯವು ನೌಕರರಿಂದ ವಸೂಲಾತಿ ಮಾಡಿದಲ್ಲಿ ಅದು ಅನ್ಯಾಯವೆಂದು ತೀರ್ಮಾನಿಸಿದಲ್ಲಿ ಅಂತಹ ಉದ್ಯೋಗದಾತರು ವಸೂಲು ಮಾಡುವಂತಿಲ್ಲ. ಅಂದರೆ ನ್ಯಾಯಾಲಯದ ಆದೇಶ ಇದ್ದಲ್ಲಿ ಉದ್ಯೋಗದಾತರು ವಸೂಲಿ ಮಾಡತಕ್ಕದ್ದಲ್ಲ. ಈ ತೀರ್ಪಿನ ಅನ್ವಯ ನಿವೃತ್ತ ಸರ್ಕಾರಿ ನೌಕರರು, ಅರೆ ಸರ್ಕಾರಿ ನೌಕರರು, ಸಾರ್ವಜನಿಕ ಉದ್ದಿಮೆಗಳ ನೌಕರರು ನಿವೃತ್ತರಾಗಿದ್ದಲ್ಲಿ ಅಥವಾ 1 ವರ್ಷ ನಿವೃತ್ತಿಗೆ ಇರುವಾಗ ಹೆಚ್ಚುವರಿ ವೇತನವನ್ನು ಉದ್ಯೋಗದಾತರು ಪಾವತಿಸಿದ್ದಲ್ಲಿ ಅದನ್ನು ಮರುಪಾವತಿ ಮಾಡತಕ್ಕದ್ದಲ್ಲ. ಈ ಪ್ರಕರಣದಲ್ಲಿ ತಿಳಿಸಿರುವ 5 ಅಂಶಗಳನ್ನು ತಮ್ಮ ಅನುಕೂಲಕ್ಕಾಗಿ ಆಂಗ್ಲ ಭಾಷೆಯಲ್ಲಿಯೂ ನಾನು ತಿಳಿಸುತ್ತೇನೆ. ರಫೀಕ್ ಪ್ರಕರಣದಲ್ಲಿ ಖಂಡಿಕೆ 12ರಲ್ಲಿ ಈ ಕೆಳಕಂಡಂತೆ ಸರ್ವೋಚ್ಚ ನ್ಯಾಯಾಲಯವು ತಿಳಿಸಿರುತ್ತದೆ. ಇಟ್ ಈಸ್ ನಾಟ್ ಪಾಸಿಬಲ್ ಟು ಪಾಸ್ಟ್ಯುಲೇಟ್ ಆಲ್ ಸಿಚುಯೇಷನ್ ಆಫ್ ಹಾರ್ಡ್ಶಿಪ್ ವಿಚ್ ವುಡ್ ಗವರ್ನ್ ಎಂಪ್ಲಾಯೀಸ್ ಆನ್ ದಿ ಇಶ್ಯೂ ಆಫ್ ರಿಕವರಿ ವೇರ್ ಪೇಮೆಂಟ್ಸ್ ಹ್ಯಾವ್ ಮಿಸ್ಟೇಕನ್ಲಿ ಬೀನ್ ಮೇಡ್ by the employer in excess of their entitlement, be that as it may, based on the directions referred to herein above, we may as a ready reference summarize the following few situations wherein recoveries by the employers would be impermissible in law. First one, recovery from employees belonging to Class 3 and Class 4 service within bracket Group C or Group D service. Second one, recovery from retired employees or employees who are due to retire within 1 year
of the order of recovery. Third one, recovery from employees when the excess payment has been made for a period in excess of 5 years before the order of recovery is issued. ನಾಲ್ಕನೇದು, recovery in cases where an employee has wrongfully been required to discharge duties of a higher post and has been paid accordingly, even though he should have rightly been required to work against an inferior post. Fifth one, in any other case where the court arrives at the conclusion that recovery, if made from the employee, would be iniquitous or harsh or arbitrary to such an extent as would far weight the equitable balance of the employer's right to recover ಎಂದು ತಿಳಿಸಿದೆ. ಆದುದರಿಂದ ಸಂಬಂಧಪಟ್ಟ ನೌಕರರು ಒಂದು ವೇಳೆ ಇಂತಹ ಪರಿಸ್ಥಿತಿಯಲ್ಲಿದ್ದರೆ ಅವರು ತಮ್ಮ ಉದ್ಯೋಗದಾತರಿಗೆ ಈ ಸರ್ವೋಚ್ಚ ನ್ಯಾಯಾಲಯದ ನಿಯಮಾವಳಿಗಳನ್ನು ಗಮನಕ್ಕೆ ತಂದು ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳತಕ್ಕದ್ದು ಎಂದು ವಿನಂತಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ಕಾರಿ ನೌಕರರಾಗಲಿ, ಅರೆ ಸರ್ಕಾರಿ ನೌಕರರಾಗಲಿ ಅಥವಾ ಸಾರ್ವಜನಿಕ ಉದ್ದಿಮೆಗಳ ನೌಕರರಾಗಲಿ ತಮ್ಮ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಸೇವಾ ವಿಷಯದಲ್ಲಿ ಸಲಹೆ ಮತ್ತು ಉತ್ತರ ತಯಾರಿಕೆಯಲ್ಲಿ ಅವಶ್ಯಕವಿದ್ದಲ್ಲಿ ದಯಮಾಡಿ ನನ್ನ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸತಕ್ಕದ್ದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿದ್ದು ಅಪಾಯಿಂಟ್ಮೆಂಟ್ ಮೂಲಕ ನನ್ನನ್ನು ನೇರವಾಗಿ ಅಥವಾ ಆನ್ಲೈನ್ ಮೂಲಕ ಸಂಪರ್ಕಿಸಬಹುದಾಗಿರುತ್ತದೆ. ನಮಸ್ತೆ.